ಪಾಕಿಸ್ತಾನಕ್ಕೆ ದಶ ದಿಕ್ಕುಗಳಿಂದಲೂ ಗಂಡಾಂತರ ಯಾವ ರೀತಿಯಾಗಿ ಭಾರತ ತಿರುಗೇಟನ್ನ ಕೊಟ್ಟಿದೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳನ್ನು ನಾವು ಗ್ರಾಫಿಕ್ ಸಮೇತವಾಗಿ ನಿಮಗೆ ತೋರಿಸ್ತಾ ಇದ್ವಿ. ಕರಾಚಿ ಸೇರಿದಂತೆ ಬೇರೆ ಬೇರೆ ಭಾಗಗಳನ್ನು ನೀವು ಗಮನಿಸಬಹುದು, ಎಲ್ಲೆಲ್ಲಿ ದಾಳಿಗಳಾಗಿದೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಪ್ರಯತ್ನ ಅಷ್ಟೇ ಪಟ್ಟಿರೋದು, ಆದರೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನ, ವಾಯು ನೆಲೆಗಳನ್ನ ಭಾರತ ಹೊಡೆದು ಹಾಕಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತದ ಮೇಲೆ ಕಾಲ್ ಕೆರೆದು ಯುದ್ಧಕ್ಕೆ ನಿಂತಂತ ತಪ್ಪಿಗೆ ಇದೀಗ ಪಾಕಿಸ್ತಾನ ಮಣ್ಣು ಮುಕ್ಕೋ ರೀತಿಯಾಗಿದೆ. ಕರಾಚಿ, ಗೌಟಕಿ, ಚೋರ್ ಹಾಗೆ ಬೇರೆ ಬೇರೆ ಭಾಗಗಳು ನೋಡಿ 600 ಕಿಲೋಮೀಟರ್ ದೂರದಲ್ಲಿ ಅಪಾಯವನ್ನು ಗುರುತಿಸುತ್ತೆ. ನಾವಿವಾಗ ತೋರಿಸ್ತಾ ಇರೋದು S-400 ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿ ಏನಿದೆ ಅದರ ಪ್ರಯೋಜನಗಳು ಜೊತೆಗೆ ಮೆರಿಟ್ಗಳು ಯಾವ ರೀತಿಯಾಗಿದೆ ಅಂತ. ಏಕಕಾಲಕ್ಕೆ 80 ಟಾರ್ಗೆಟ್ ಮೇಲೆ ಕಣ್ಣಿಡುವಂತ ತಾಕತ್ತು S-400ಗೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನ ಹೇಳ್ತೀವಿ ನಾವು. ಇನ್ನು ಫೈರ್ ಕಂಟ್ರೋಲ್ ರಾಡಾರ್ ಅನ್ನ ಎಚ್ಚರಿಸುತ್ತೆ, ಯಾವ ರೀತಿಯಾಗಿ ಸಿಗ್ನಲ್ಸ್ ಗಳನ್ನ ತೆಗೆದುಕೊಳ್ಳುತ್ತೆ ಅಂತ. ವೈರಿಯ ಕ್ಷಿಪಣಿಯನ್ನ ಸಿಡಿದ ತಕ್ಷಣ ಇದು ತಡೆಯುತ್ತೆ. ಎಲ್ಲೇ ಲಾಂಚ್ ಆದ್ರೂ ಕೂಡ ಒಂದಿಷ್ಟು ರೇಂಜ್ ಅಂತ ಇರುತ್ತಲ್ವಾ, 600 ರೇಂಜ್ ಅಂತ ಇದ್ರೆ 600 ರೇಂಜ್ ನಲ್ಲಿ ಯಾವುದೇ ಮಿಸೈಲ್ಗಳು ಲಾಂಚ್ ಆದ್ರೂ ಕೂಡ ಅದೇ ತಕ್ಷಣಕ್ಕೆ ಹೊಡೆದು ಹಾಕುವಂತ ಕೆಪಾಸಿಟಿ S-400ಗೆ ಇದೆ. 400 ಕಿಲೋಮೀಟರ್ ದೂರದಿಂದ ಸಿಡಿತದ ಮೆಸೇಜ್ ಅನ್ನ ಇದು ಸ್ವೀಕರಿಸುತ್ತೆ, ಡಿಟೆಕ್ಟ್ ಮಾಡುತ್ತೆ. ಅರ್ಲಿ ಡಿಟೆಕ್ಷನ್ ಪವರ್ ಇದೆ. ಅದರ ಜೊತೆಗೆ ಕೆಲವೊಂದು ಸಾಫ್ಟ್ವೇರ್ ಗಳನ್ನ ಕೂಡ ಇಲ್ಲಿ ಅಪ್ಗ್ರೇಡ್ ಮಾಡಿಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮದೇ ದೇಶದ ವಿಮಾನಗಳಾಗಿರ್ಬೋದು ಅಥವಾ ಮಿಸೈಲ್ಗಳನ್ನ ಹೊಡೆದುರುಳಿಸಬಾರ್ದು, ಆ ಕಾರಣದಿಂದ ಈ ಫ್ರೆಂಡ್ಲಿ ಅಟ್ಯಾಕ್ಗಳು ಆಗಬಾರ್ದು ಅಂತ ಕೆಲವೊಂದು ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಗಳನ್ನ ಕೂಡ S-400 ನಲ್ಲಿ ಫೀಡ್ ಮಾಡಲಾಗಿದೆ. ಇನ್ನು ಗುರಿಯ ತೀವ್ರತೆ ಮೇಲೆ ನಿಗಾ ಇಡಲಾಗುತ್ತೆ. ತೀವ್ರತೆ ಇರದಿದ್ರೆ ಮತ್ತೆ ದಾಳಿಯನ್ನ ಮಾಡುವಂತ ಸಿಸ್ಟಮ್ಗಳು ಕೂಡ S-400 ನಲ್ಲಿದೆ. ಅದಕ್ಕಾಗಿನೇ ಇದನ್ನ ಸುದರ್ಶನ ಚಕ್ರ ಅಂತ ಕರಿತೀವಿ. ಯಾವ ರೀತಿಯಾದಂತಹ ಸ್ಪೆಷಾಲಿಟಿ ಇದರಲ್ಲಿ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ನಿಮಿಷಕ್ಕೆ 240ರಿಂದ 300 ಸುತ್ತು ಫೈರಿಂಗ್ ಅನ್ನ ಮಾಡುವಂತ ಕೆಪಾಸಿಟಿ ಇದೆ. L-70 ಏರ್ ಡಿಫೆನ್ಸ್ ಗನ್, L-70 ಏರ್ ಡಿಫೆನ್ಸ್ ಗನ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರ ಒಂದು ಕೆಪಾಸಿಟಿ ಯಾವ ರೀತಿಯಾಗಿರುತ್ತೆ ಅಂತ. ಹಾಗೆ ಟಾರ್ಗೆಟ್ ಯಾವ್ಯಾವುದನ್ನ ಮಾಡುತ್ತೆ, ಹೆಲಿಕಾಪ್ಟರ್ ಆಗಿರ್ಬೋದು, ಫೈಟರ್ ಜೆಟ್ಸ್, ಡ್ರೋನ್, ಇವುಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುತ್ತೆ. ಡಿಜಿಟಲ್ ಫೈರ್ಗಳಾಗುತ್ತೆ. ರಾತ್ರಿ ಕಾರ್ಯಾಚರಣೆ ನಡೆಸೋದಕ್ಕೂ ಕೂಡ ಇಲ್ಲಿ ಕ್ಯಾಮೆರಾಗಳ ವ್ಯವಸ್ಥೆಗಳಿದೆ. ಹೆಲಿಕಾಪ್ಟರ್, ಫೈಟರ್ ಜೆಟ್ಸ್, ಡ್ರೋನ್ಗಳನ್ನ ಇದು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುತ್ತೆ. ಸ್ವಯಂ ಚಾಲಿತ ಟಾರ್ಗೆಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. ಟಾರ್ಗೆಟ್ಗಳನ್ನ ಸೆಟ್ ಮಾಡಬಹುದು, ಹಾಗೆ ಇದು ಆಟೋ ಆಪರೇಟ್ ಕೂಡ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಹೈಲೈಟ್ಸ್ ಇದೆ ನೋಡಿ. L-70 ಏರ್ ಡಿಫೆನ್ಸ್ ಗನ್ನ ಹೈಲೈಟ್ಸ್ ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. 2.5 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ ವ್ಯಾಪ್ತಿ ಇರುತ್ತೆ. ಏರ್ ಟಾರ್ಗೆಟ್ ನ ವ್ಯಾಪ್ತಿಯನ್ನು ನಾವು ಗಮನಿಸಿದ್ರೆ 2.5ರಿಂದ 3 ಕಿಲೋಮೀಟರ್ ವ್ಯಾಪ್ತಿ ಇದಕ್ಕಿದೆ. Su-23mm ಏರ್ ಡಿಫೆನ್ಸ್ ಗನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಭೂ ಟಾರ್ಗೆಟ್ ನ ವ್ಯಾಪ್ತಿ 2ರಿಂದ 3 ಕಿಲೋಮೀಟರ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ನಾವು ಅವಾಗಲೇ ಹೇಳ್ತಾ ಇದ್ವಿ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅನ್ನೋದಾಗಿ. ಡಿಫೆನ್ಸ್ ಮಾಡೋದಕ್ಕೆ ಜೊತೆಗೆ ಅಟ್ಯಾಕ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂಥ ವೆಪನ್ಗಳು, ಆಯುಧಗಳು ನಮ್ಮಲ್ಲಿ ಇದೆ, ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದರ ಡೀಟೇಲ್ ಅನ್ನ ಕೊಡ್ತಾ ಇದ್ದೀವಿ. ಫೈರಿಂಗ್ ರೇಟ್ ನಿಮಿಷಕ್ಕೆ 2000 ಸುತ್ತುಗಳಿರುತ್ತೆ. ಹಾಗೆ ಕ್ಯಾಲಿಬರ್ 23mm ಅನ್ನೋದು ಗೊತ್ತಾಗ್ತಾ ಇದೆ. ಒಂದೊಂದು ಮಿಸೈಲ್ಗಳಾಗಿರ್ಬೋದು ಅಥವಾ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಅದರದೇ ಆದಂಥ ವಿಶೇಷತೆಗಳಿದೆ. ಬೇರ್ಲೂಸ್ 2 ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಡೀಟೇಲ್ಗಳಿವೆಲ್ಲವೂ ಕೂಡ ನೋಡಿ. ಇನ್ನು ಶ್ರೀನಗರ, ಜಮ್ಮು ಕಾಶ್ಮೀರ ಈ ಭಾಗಗಳಲ್ಲಿ ಅಟ್ಯಾಕ್ ಆಗದ ರೀತಿಯಾಗಿ ತಡೆಯೋದಕ್ಕೆ ಹೇಗೆ ನಮ್ಮ ಡಿಫೆನ್ಸ್ ಸಿಸ್ಟಮ್ಗಳು ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಬಹಳ ಪ್ರಮುಖವಾಗಿ S-400 ಮಾತ್ರ ಅಲ್ಲ, ಬ್ರಹ್ಮೋಸ್ ಸೇರಿದಂತೆ ಬೇರೆ ಬೇರೆ ವೆಪನ್ಗಳು ನಮ್ಮ ಬಳಿ ಇದೆ. ಇನ್ನು ಜಮ್ಮು ಕಾಶ್ಮೀರದ ಅವಂತಿಪೋರ, ಜಮ್ಮು ಕಾಶ್ಮೀರದ ಉಧಂಪುರ ಈ ಭಾಗಗಳಲ್ಲಿ ಮಾಡಿರುವಂತಹ ದಾಳಿ ವಿಫಲವಾಗಿದೆ. ಕಾರಣ ನಮ್ಮಲ್ಲಿರುವಂತಹ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ಗಳು ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇನ್ನು ಪಂಜಾಬ್ನ ಪಠಾನ್ಕೋಟ್ ಹಾಗೆ ಅಮೃತ್ಸರ್ ಈ ಭಾಗಗಳಲ್ಲೂ ಕೂಡ ದಾಳಿಗೆ ಪ್ರಯತ್ನಗಳಾಗಿದೆ. ಕಪೂರ್ತಲಾ, ಜಲಂಧರ್ ಇದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲೂ ಕೂಡ ವಿವರವನ್ನ ಕೊಟ್ಟಿದ್ದಾರೆ ಸೇನೆಯ ಮುಖ್ಯಸ್ಥರುಗಳು. ಲುಧಿಯಾನದಲ್ಲಿ ಆಗಿರುವಂತಹ ಅಟ್ಯಾಕ್ ಹಾಗೆ ಬಟಿಂಡಾದಲ್ಲಿ ಆಗ್ತಾ ಇರುವಂತಹ ಅಟ್ಯಾಕ್ಗಳು ಅದನ್ನ ಸಮರ್ಥವಾಗಿ ಭಾರತ ಎದುರಿಸ್ತಾ ಇದೆ. ಕೌಂಟರ್ ಅಟ್ಯಾಕ್ ಅನ್ನ ಕೂಡ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ.